ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಈ ಹಕ್ಕಿಗಳಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂದರೆ ಈ ಉಸಿರಾಟದ ತೊಂದರೆ ಯಾಕಾಗತ್ತೆ, ಆಮೇಲೆ ಅದನ್ನು ಹೆಂಗೆ ಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ರೆಸ್ಪಿರೇಟರಿ ಅನ್ನೋದು ಲಾಫ್ಟಲ್ಲಿ ತುಂಬ ಧೂಳು ಇದ್ದಾಗ ರೆಸ್ಪಿರೇಟರಿ ಪ್ರಾಬ್ಲಮ್ ಬರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಕ್ಕಿ ಈ ಥರ ಬಾಯಲ್ಲಿ ಉಸಿರಾಡುತ್ತೆ. ಒಂದು 2 ದಿನ ಈ ಥರ ಉಸಿರಾಡ್ಕೊಂಡು ತೀರೋಗ್ಬಿಡ್ತದೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ. ಇದು ಲಾಫ್ಟಲ್ಲಿ ಜಾಸ್ತಿ ಧೂಳಿದ್ದು ಮತ್ತು ವೆಂಟಿಲೇಷನ್ ಕ್ಲಿಯರ್ ಆಗಿಲ್ಲ ಅಂದಾಗ ಈ ಥರ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ಸ್ ಇನ್ಫೆಕ್ಷನ್ ಆಗಿ, ಇಲ್ಲ ಅಂದರೆ ಶ್ವಾಸಕೋಶದ ತೊಂದರೆ ಅಂತ ಕರೀತಾರೆ. ಆ ಥರ ಪ್ರಾಬ್ಲಮ್ ಆಗಿ ಈ ಥರ ಒಂದು ತೊಂದರೆ ಕಾಣಿಸ್ಕೊಳುತ್ತೆ ಲಾಫ್ಟಲ್ಲಿ. ಇದು ಸಮ್ಮರ್ ಮತ್ತು ವಿಂಟರ್ ಸೀಸನಲ್ಲಿ ಕಾಮನ್ ಡಿಸೀಸ್. ಇದಕ್ಕೇನು ಹೆದರ್ಕೋಬೇಕಾಗಿಲ್ಲ, ಇದನ್ನು ಕ್ಯೂರ್ ಮಾಡ್ಕೋಬೋದು. ಇದು ನನಗೆ ವಾಟ್ಸಪ್ಪಲ್ಲಿ ಸಿಕ್ಕಿದ ವಿಡಿಯೋ. ಇದು ನಮ್ಮ ಒಬ್ಬ ಪರ್ಚೇಸ್ತರದೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಿದ್ವಿ. ಅದು ಉಸಿರಾಟ ಸರಿ ಹೋಗಿ ಆಮೇಲೆ ಲೂಸ್ ಮೋಷನ್ ನಿಲ್ಸೋಕ್ಕಾಗದೆ ಅಕ್ಕಿ ತೀರೋಗುತ್ತಿತ್ತು. ರೀಸೆಂಟಾಗಿ ಇನ್ನೊಬ್ಬರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿ, ನೋಡಿ ಈ ಅಕ್ಕಿ ಬಂದುಬಿಟ್ಟು ಬಾಯಲ್ಲಿ ಉಸಿರಾಡ್ತಾ ಇತ್ತು, ಇದಕ್ಕೆ ನಾನು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದ್ದೆ. ಅದು ಇನ್ನೂ ಪ್ರೋಗ್ರೆಸ್ಸಲ್ಲಿದೆ. ಇವತ್ತು ಮೂರನೇ ದಿನ. ಇವತ್ತು ಮೂರನೇ ದಿನ ಇದೆ. ಪರವಾಗಿಲ್ಲ, 90% ಕ್ಯೂರ್ ಆಗಿದೆ. ಸ್ವಲ್ಪ ಮೋಷನ್ ಗ್ರೀನ್ ಇದೆ. ಅದಕ್ಕೀಗ ಟ್ರೀಟ್ ಮಾಡ್ತಾಯಿದ್ರೆ ಉಸಿರಾಟ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿಬಿಟ್ಟಿದೆ. ಇದಕ್ಕೆ ಮೆಡಿಸಿನ್ ಏನು ಮಾಡಬೇಕು, ಆಮೇಲೆ ಇದಕ್ಕೆ 3-4 ಥರ ಮೆಡಿಸಿನ್ ಬರುತ್ತೆ. ಆ 3-4 ಥರ ಮೆಡಿಸಿನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫುಲ್ ವೀಡಿಯೋನ ಸ್ವಲ್ಪ ನೋಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಇದು ಇವಾಗ ಕರೆಂಟ್ ಸಿಚುವೇಶನ್ನು 3rd ಡೇ. ಅಕ್ಕಿ ಬ್ರೀತಿಂಗ್ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಲೂಸ್ ಮೋಷನ್ ಇದೆ. ಯಾಕಂದರೆ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು ಅಕ್ಕಿಗೆ. ಲಂಗ್ ಇನ್ಫೆಕ್ಷನ್ ಆದಾಗ ಅಂದರೆ ಲಿವರ್ ಇನ್ಫೆಕ್ಷನ್ನು ಆದಾಗ ಈ ಉಸಿರಾಟ ತೊಂದರೆ ಪ್ಲಸ್ ಡೈಜೆಷನ್ ಸರಿಯಾಗದೆ ಮೋಷನ್ ಆಗ್ತಾಯಿತ್ತು. ಉಸಿರಾಟ ಎಲ್ಲ ನಿಂತಿದೆ. ಈಗ ಮೋಷನ್ನು 50% ಕಮ್ಮಿ ಆಗಿದೆ. ಇನ್ನೊಂದು 2 ದಿನದಲ್ಲಿ ಇದು ಕ್ಲಿಯರ್ ಆಗುತ್ತೆ. ಬನ್ನಿ ಈಗ ನೋಡಿ, ಇದು ಬರೀ ಉಸಿರಾಟ ತೊಂದರೆ, ಬ್ರೀತಿಂಗ್ ಇನ್ ಮೌತ್ ಅಂತ ಹಾಕಿದ್ದೀನಿ. ಮತ್ತು ಮೂಗಲ್ಲಿ ನೀರೇನಾದರೂ ಸುರಿತಾ ಇದ್ದರೆ, ಮೂಗಲ್ಲಿ ಕಣ್ಣಲ್ಲಿ ಉಸಿರಾಟ ತೊಂದರೆ ಇದ್ದಾಗ ಈ ಆ್ಯಂಟಿಬಯೋಟಿಕ್ನ ಕೊಡಬೇಕು, ಮೊನೊಸೆಫ್ ಅಂತ. ಇದು ಒಂದು 2 ಡ್ರಾಪ್ಸು ಬೆಳಗ್ಗೆ ಮತ್ತು ಸಾಯಂಕಾಲ. ಇದ್ರ ಜೊತೆಗೆ ಇನ್ನೊಂದು ಅಜಿತ್ರಾಲ್ ಅಂತ ಬರ್ತದೆ, ಅಜಿತ್ರಾಲ್ ಲಿಕ್ವಿಡು, ಅದೊಂದು 2 ಡ್ರಾಪ್ಸು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು 3 ದಿನವರೆಗೂ ಕೊಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಅಕ್ಕಿ ಅಷ್ಟರಲ್ಲಿ ಲಂಗ್ ಇನ್ಫೆಕ್ಷನಿಂದ ಡೈಜೆಷನ್ ಪ್ರಾಬ್ಲಮ್ ಆಗಿ ಒಂಥರ ಕರಿ ಕಲರು, ಇಲ್ಲಾಂದರೆ ಗ್ರೀನ್ ಕಲರ್, ಯೆಲ್ಲೋ ಕಲರ್ ಬೇದಿ ಏನಾದರೂ ಮಾಡ್ಕೊತಾ ಇದ್ದರೆ, ಯಾವುದೇ ರೀತಿ ಬೇದಿ ಮಾಡ್ಕೊತಾ ಇದ್ದಾಗ ಅದೆರಡು ಕೊಟ್ಟು 3ನೇ ದಿನದಿಂದ ನೀವು ಅಜಿತ್ರಾಲು ನೋಡಿ, ಇದನ್ನು ಒಂದು 2 ಡ್ರಾಪು, ಮತ್ತು ಇನ್ನೊಂದು ಈ ಲೂಸ್ ಮೋಷನ್ಗೆ ಈ ಟ್ಯಾಕ್ಸಿಮ್ ಓ ಅಂತ ಬರ್ತದೆ, ಇದನ್ನು 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿಕೊಂಡು 1/4 ಭಾಗ ಇದನ್ನೊಂದು 3 ದಿನ ಕೊಟ್ಟರೆ ಲಂಗ್ ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಇದು ಲಂಗ್ಸ್ ಇನ್ಫೆಕ್ಷನ್ಗೆ ಕೊಡೋದು. ಆಮೇಲೆ ಈ ಅಕ್ಕಿ ಜೋರಾಗಿ ಸೌಂಡ್ ಮಾಡಿಕೊಂಡು ಉಸಿರಾಡ್ತಾ ಇರ್ತದೆ, ಕರ್ರ ಅಂತ. ಆ ಥರ ಏನಾರು ಮಾಡ್ತಾಯಿದ್ರೆ ಅದಕ್ಕೂ ಅಷ್ಟೇ ಅಜಿತ್ರಾಲ್ ಅಂತ ಒಂದು ಇದನ್ನು ಕೊಡಬೇಕಾಗತ್ತೆ, ಒಂದು 2 ಡ್ರಾಪ್ಸು. ಇದ್ರ ಜೊತೆಗೆ ಬೆಟ್ನೆಸಾಲ್ ಅಂತ ಒಂದು ಮಾತ್ರೆ ಬರ್ತದೆ ನೋಡಿ, ಈ ಮಾತ್ರೆ ಬೆಟ್ನೆಸಾಲ್ ಅಂತ. ಇದನ್ನು ಅಷ್ಟೇ 4 ಭಾಗ ಮಾಡಿಕೊಂಡು 1 ಭಾಗ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.